ಹೇಳಿ, ಈಗ 5 ವರ್ಷದಲ್ಲಿ ನಿಮ್ಮ ಪಂಚಾಯಿತಿಯಲ್ಲಿ 17 ಜನಕ್ಕೆ 13 ಜನಕ್ಕೆ ಅಧಿಕಾರ ಕೊಟ್ಟಿದ್ದೀರಿ ಅಂತ ಏನು ಹೇಳಬೇಕು ಸರ್? ಇದಕ್ಕೆಲ್ಲ ನಮಗೆ ಗಾಡ್ ಫಾದರು ನಮ್ಮ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ SR ವಿಶ್ವನಾಥ್ ಸರ್ ಅವರು, ಅವರ ಕಾರ್ಯವೈಖರಿ ನೋಡಿ, ಅವ್ರ ಜನಪ್ರಿಯತೆ ನೋಡಿ ಇವತ್ತು ಅವ್ರನ್ನ ಜನಮೆಚ್ಚಿದ ಮಗ, ಜನಪ್ರಿಯ ನಾಯಕ, ಬೇಜಾನ್ ಬಿರುದುಗಳನ್ನು ನಮ್ಮ ಕಾರ್ಯಕರ್ತ ಮತದಾರರು ಕೊಟ್ಟಿದ್ದಾರೆ. ಹಾಗೆ ನಾವು ಆಧುನಿಕ ಕೆಂಪೇಗೌಡ ಅಂತ ಒಂದು ಇದರಲ್ಲಿ ಅವ್ರನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಬೆಂಗಳೂರನ್ನ ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಿದ್ರು ಕೆಂಪೇಗೌಡರು, ಅದೇ ರೀತಿ ನಮ್ಮ ಶಾಸಕರು ಬಂದ ಮೇಲೆ ಯಲಹಂಕ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರ ನಮ್ಮ ಶಾಸಕರು ಅವ್ರ ಮಾರ್ಗದರ್ಶನದಲ್ಲಿ ನಾವು BJP ಪಕ್ಷಕ್ಕೆ ಸೇರ್ಪಡೆಯಾಗಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ರೀತಿಯಲ್ಲಿ ನಾವು ಯಾವುದೇ ಒಂದು ಕ್ಯಾಟಗಿರಿನ ಇದು ಮಾಡದೆ ಎಲ್ಲರೂ ಒಂದು ನಮ್ಮ ಕಿತ್ನಳ್ಳಿ ಗ್ರಾಮ ಪಂಚಾಯತಿ ದಾಸಂಪುರ ಹೋಬಳಿನಲ್ಲಿ ಒಂದು ಮಾದರಿ ಪಂಚಾಯಿತಿ ಅಂತ ಮಾಡಬೇಕು ಅಂತ ಹೇಳಿ ಎಲ್ಲರೂ ಒಮ್ಮನಸ್ಸಿನಿಂದ ಒಗ್ಗಟ್ಟಿನಿಂದ ನಾವು ಅಧಿಕಾರ ಶಾಶ್ವತ ಅಲ್ಲ, ನಾವೆಲ್ಲ ಒಗ್ಗಟ್ಟಾಗಿರೋದು, ಕೆಲಸ ಮಾಡೋದೇ ಶಾಶ್ವತ ಅಂದ್ಕೊಂಡು ನಾವು ಜನಗಳ ನಿರೀಕ್ಷೆಗೆ ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಡೋದಕ್ಕೋಸ್ಕರ ಯಾವುದೇ ಒಬ್ಬ ಮೆಂಬರಿಂದನೂ ಭಿನ್ನಾಭಿಪ್ರಾಯ ಬರಬಾರ್ದು, ಎಲ್ಲ ಸಂತೋಷವಾಗಿರಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಹಂಚ್ಕೊಂಡು ಅಧಿಕಾರವನ್ನು ಹಂಚ್ಕೊಂಡು ಎಲ್ಲ ಒಮ್ಮನಸ್ಸಿನಿಂದ ನಾವು ಆಡಳಿತಕ್ಕಾಗಲಿ ನಮ್ಮ ಶಾಸಕರಾಗಲಿ ಒಳ್ಳೆಯ ಹೆಸರು ತರಬೇಕು, ನಮ್ಮ ಪಂಚಾಯತಿ ಒಳ್ಳೆಯ ಹೆಸರು ತರಬೇಕು ಅಂದ್ಕೊಂಡು ನಾವು ಈ ರೀತಿಯಲ್ಲಿ ಎಲ್ಲ ಹಂಚ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ನಮ್ಮ ಪಂಚಾಯತಿನಲ್ಲಿ ಏನು ನಮಗೆ ಟ್ಯಾಕ್ಸು ಮತ್ತು ಅನುದಾನ ಕಡಿಮೆ ಇದೆ. ಏರಿಯಾ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಇವತ್ತು ಗ್ರೇಟರ್ ಬೆಂಗಳೂರಲ್ಲಿ ಮಾಡಿದ್ರೂ ನಮ್ಮದೇನು ಇದಿಲ್ಲ, ಆ ಮಟ್ಟಿಗೆ ಬೆಳವಣಿಗೆ ಆಗಿದೆ. ತುಂಬ ಜನಕ್ಕೆ ಖಾತೆ ಕಂದಾಯಗಳಿದೆ, ಸ್ವಲ್ಪ ಜನ ತೊಂದರೆಯವರೇ. ಅದನ್ನೆಲ್ಲ ಸರ್ಕಾರ ಮುಂದಿನ ದಿನಗಳು ಬಿಟ್ಕೊಟ್ಟು ನಮ್ಮ ಪಂಚಾಯತಿಗೆ ಒಳ್ಳೆಯ ಅನುದಾನವನ್ನು ಕೊಟ್ಟು ನಮ್ಮ ಏನು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ನಮ್ಮ ಊರನ್ನು ಪಂಚಾಯಿತಿಯನ್ನು ಒಳ್ಳೊಳ್ಳೆಯ ಜನಕ್ಕೆ ಮುಟ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ನಾವೆಲ್ಲರೂ ಅನುಮಾನದಿಂದ ಎಲ್ಲ ಒಗ್ಗಟ್ಟಾಗಿದ್ದೀವಿ. ಅದೇ ರೀತಿಯಲ್ಲೇ ಈ 5 ವರ್ಷದಲ್ಲಿ ತುಂಬ ಕೆಲಸಗಳನ್ನು ನಮ್ಮ ಪಂಚಾಯಿತಿಗೆ ನಮ್ಮ ಶಾಸಕರು ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮೆಲ್ಲ ಸದಸ್ಯರು ಸೇರಿ ಒಮ್ಮನಸ್ಸಿಂದ ಎಲ್ಲ ಹಂಚ್ಕೊಂಡು ಕೆಲಸ ಅವ್ರು ಕೊಡ್ತಕ್ಕಂಥ ಅನುದಾನ ಹಂಚ್ಕೊಂಡು ಪ್ರತಿಯೊಂದು ಊರಿನಲ್ಲೂ ಕುಡಿಯೋ ನೀರು ಆಗ್ಬೋದು, ಚರಂಡಿ ಆಗ್ಬೋದು, ರಸ್ತೆ ಆಗ್ಬೋದು, ನಾವು ಹೇಳೋದಕ್ಕಿಂತ ಜನ ನೋಡೋರು ಹೇಳ್ತಾರೆ. ನಮ್ಮ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸ ಮಾಡೋರು, ಏನು ಸರ್ ಈ ಹಿಂದೆ 5 ವರ್ಷಕ್ಕೂ ಈ 5 ವರ್ಷದಲ್ಲೂ ತುಂಬ ಬದಲಾವಣೆ ಆಗಿದೆ, ಪಂಚಾಯಿತಿ ಒಳ್ಳೆ ಅಭಿವೃದ್ಧಿ ಆಗಿದೆ ಅಂದ್ಬಿಟ್ಟು ಜನ ಇಷ್ಟಪಟ್ಟಿದ್ದಾರೆ. ನಾವು ಅದಕ್ಕೋಸ್ಕರ ನಾವೇನು ಅಡ್ವರ್ಟೈಸ್ಮೆಂಟು, ನಾವು ಮೀಡಿಯಾ ಸ್ಟೇಟರ್ಸು ಏನೂ ಆಗ್ತಾಯಿಲ್ಲ. ಜನಗಳ ಕಣ್ಣಿಗೆ ಬೀಳಲಿ, ಜನಗಳ ಕಿವಿಗೆ ಬೀಳಲಿ, ಜನಗಳಿಗೆ ಕಣ್ಣಲ್ಲಿ ನೋಡಿ ನಮ್ಮ ಕಿವಿಗೆ ಆಗ್ತಾಯಿದ್ದಾರೆ. ಕಿತ್ನಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಆಗಿದೆ. ಈಗ ಮೊದಲನೇ ಬಾರಿ ಅಧ್ಯಕ್ಷರಾಗಿದ್ದಾರೆ, 5 ವರ್ಷ ನಿಮ್ಮನ್ನು ಜನ ಅಧಿಕಾರ ಕೊಟ್ಟಿದ್ರು, ಅವರಿಗೆ ನ್ಯಾಯ ಕೊಟ್ಟಿದ್ದೀರಿ ಅಂತ ಅನಿಸುತ್ತಾ ನಿಮಗೆ? ಹೌದು ಸರ್. ಇವಾಗ ಹಿಂದೆ ಎಲ್ಲ ಏನು ಮಾಡಿದ್ರೆ ಆಡಳಿತ ಅನ್ನೋದು ಒಬ್ಬರಿಗೆ ಅಂತ ಸೀಮಿತ ಆಗ್ಬಿಡ್ತಾಯಿತ್ತು. 5 ವರ್ಷ 2.5 ವರ್ಷ ಅಧಿಕಾರಕ್ಕೋಸ್ಕರ ಜನಗಳಲ್ಲಿ 2-3 ಪಾರ್ಟಿ ಆಗ್ತಾಯಿತ್ತು. ಈಗ ನಾವು ಅಧಿಕಾರ ಮಾಡ್ತಾಯಿಲ್ಲ, ಅಭಿವೃದ್ಧಿ ಮಾಡಬೇಕು ಅಂತ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಮ ಮತ ಹಾಕಿರ್ತಕ್ಕಂಥ ಜನಕ್ಕೆ ಯಾವುದೇ ರೀತಿಯಲ್ಲೂ ಲೋಪ ಇಲ್ಲ. ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಷ್ಟು ಗ್ರಾಮ ಇದ್ದಾವೆ ಅವ್ರಿಗೂ ಖುಷಿ. ಅವರ ಊರಿನ ಸದಸ್ಯರಿಗೆ ಮತ ಹಾಕಿರ್ತಾರೆ. ಅವ್ರು ನೋಡಿ ಹೆಮ್ಮೆಯಿಂದ ಇವತ್ತು ಎಷ್ಟು ಜನ ಸೇರಿದ್ದಾರೆ ಅಂದರೆ, ನಾವು ಮತ ಹಾಕಿದ್ಕೂ ನಮ್ಮೂರಿಗೂ ಒಂದು ಹೆಸರು, ಕೀರ್ತಿ. ಈ ಕಿತ್ನಳ್ಳಿ ಗ್ರಾಮ ಪಂಚಾಯತಿನಲ್ಲಿ ನಾವು ಸದಸ್ಯರಾದ್ರೂ ನಮ್ಮೂರಿಗೂ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟರು, ಉಪಾಧ್ಯಕ್ಷ ಸ್ಥಾನ ಕೊಟ್ಟರು ಅಂದ್ಬಿಟ್ಟು ಜನ ಹೋದ ಕಡೆ ಬಂದ ಕಡೆ ನಮ್ಮನ್ನು ತುಂಬ ಪ್ರೀತಿಯಿಂದ ಕಾಣ್ತಾರೆ. ಎಲ್ರಿಗೂ ಇವತ್ತು ನಮ್ಮ ಮತ ಹಾಕಿದ ಜನಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮ ಶಾಸಕರು ಒಳ್ಳೆಯ ಹೆಸರನ್ನು ತಂದು ನಮ್ಮ ಪಂಚಾಯತಿನ ಅಭಿವೃದ್ಧಿ ತಂದು ಒಂದು ಮಾದರಿ ಪಂಚಾಯತಿ ಅಂತ ಮಾಡೋಣ ಅಂತ ಎಲ್ಲರೂ ಶ್ರಮದಿಂದ ಒಮ್ಮನಸ್ಸಿಂದ ಇದ್ದೀವಿ. ಅದು ಮಾಡೇ ಮಾಡ್ತೀವಿ. ನಮ್ಮ ಪ್ರೀತಿ ವಿಶ್ವಾಸ ರಾಜಕೀಯ ಇರಲಿ ಇಲ್ಲದೇ ಇರಲಿ ನಾವು ಶಾಶ್ವತವಾಗಿ ಇದೇ ರೀತಿ ಉಳಿಸ್ಕೊಂಡು ಹೋಗ್ತೀವಿ. ಏನು ಈ ಟೀಮ್ 5 ವರ್ಷ ಇತ್ತು, ಇದನ್ನು ನಾವು ಯಾವುದೇ ರೀತಿಯಲ್ಲೂ ಅದನ್ನು ಬಿಡೋದಿಲ್ಲ. ಮುಂದಿನಲ್ಲಿ ಇದೇ ವಿಶ್ವಾಸ ಪ್ರೀತಿಯಿಂದ ಜನಗಳ ಹತ್ರ ಮತ್ತು ಕೆಲಸ ಕಾರ್ಯಗಳಲ್ಲಿ ನಮ್ಮ ಪಂಚಾಯತಿ ಏನು ಆಡಳಿತ ವರ್ಗದಲ್ಲಿ ಕೈ ಜೋಡಿಸಿ ಅಭಿವೃದ್ಧಿ ಕೆಲಸಗಳು ಮಾಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.